ಬಿಗ್ ಬ್ರೇಕಿಂಗ್ ನ್ಯೂಸ್ ಇನ್ ಭೀಮನಡೆ ನ್ಯೂಸ್ ಕನ್ನಡ. ವಿದ್ಯುತ್ ಕಂಬದಲ್ಲಿ ಕರೆಂಟ್ ಪಾಸ್ ಆಗುವುದನ್ನು ಕಂಡು ಸಾರ್ವಜನಿಕರಲ್ಲಿ ಭಯದ ಆತಂಕ ಮೂಡಿದೆ. ರಾಯಚೂರು ಜಿಲ್ಲಾ ಲಿಂಗಸ್ಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಮೂಡಲಸಗಿಯಲ್ಲಿ ವಿದ್ಯುತ್ ಕಂಬಕ್ಕೆ ಕರೆಂಟ್ ಪಾಸ್ ಆಗಿರುವುದನ್ನು ಕಂಡು ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಆತಂಕ ಶುರುವಾಗಿದೆ. ರಸ್ತೆಯಲ್ಲಿ ವಿದ್ಯುತ್ ಕಂಬ ಇರುವುದರಿಂದ ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ಆಟ ಆಡುತ್ತಿರುವುದನ್ನು ಜೀವ ಭಯ ಕಾಡುತ್ತಿದೆ. ಯಾಕಂದ್ರೆ ಇವಾಗ ಮಳೆಗಾಲ ಶುರುವಾಗಿರುವುದರಿಂದ ನೀರಿನ ತಾವು ಹಂದು ಹೆಚ್ಚಾಗಿ ಇರುವುದರಿಂದ ಹಾಗೂ ಕಂಬದ ಕೆಳಗಡೆ ನೀರಿನ ನಳ ಇರುವುದರಿಂದ ನಿತ್ಯ ನೀರು ಹರಿಯುತ್ತಿದ್ದು ನೀರಿನ ತಂಪು ಹೆಚ್ಚಾಗಿ ವಿದ್ಯುತ್ ಕಂಬಕ್ಕೆ ನೀರಿನ ತಾಪಕ್ಕೆ ಕರೆಂಟ್ ಪಾಸ್ ಆಗುತ್ತಿದ್ದು ಮಕ್ಕಳಲ್ಲಿ ಹಾಗೂ ಪಾಲಕರಲ್ಲಿ ಜೀವ ಭಯ ಕಾಡುತ್ತಿದೆ. ಅದೇ ಹೋಡಿಯಲ್ಲಿ ವಿದ್ಯುತ್ ವೈರ್ ಮನೆಯ ಮೇಲೆ ಹಾದು ಹೋಗಿದ್ದು ಗಾಳಿ ಮಳೆಗೆ ವಿದ್ಯುತ್ ವೈರ್ ಮನೆಗೆ ತಟ್ಟುವ ಸ್ಥಿತಿಯಲ್ಲಿ ಇದ್ದು ಇದನ್ನು ಸಹ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರೂ ಸಹ ಕೆಲಸ ಆಗದೇ ಇರುವುದಕ್ಕೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಸರಬರಾಜು ಇಲಾಖೆಯವರು ಎಷ್ಟು ಸಲ ಫೋನಿನ ಮೂಲಕ ತಿಳಿಸಿದರೂ ಸಹ ಕ್ಯಾರೆ ಎನ್ನದ ಅಧಿಕಾರಿಗಳ ನಿರ್ಲಕ್ಷ್ಯ. ಸ್ಥಳಕ್ಕೆ ಸಿಬ್ಬಂದಿ ಕಾಮಗಾರಿಯ ಬಗ್ಗೆ ಯಾವುದೇ ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಹೋರಾಟವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಮ್ಮಗಳ ಗಮನಕ್ಕೆ ತರಬಯಸುತ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಬೀದರ್ನಿಂದ ಚಾಮರಾಜನಗರ, ರಾಷ್ಟ್ರೀಯ ಹೆದ್ದಾರಿಯನ್ನು ಹತ್ತಿ ಹುಡೂರು ಕ್ರಾಸ್ನಿಂದ ತಿತ್ತಣಿ ಬ್ರಿಡ್ಜ್ ವರೆಗೂ ಅನುಮೋದನೆ ರಾಜ್ಯ ಸರ್ಕಾರ ನೀಡಿರುತ್ತದೆ. ಅದೇ ರೀತಿಯಾಗಿ ತಿತ್ತಣಿ ಬ್ರಿಡ್ಜ್ ನಿಂದ ಹೊನ್ನಳ್ಳಿ ಗ್ರಾಮದವರು ರಾಷ್ಟ್ರೀಯ ಹೆದ್ದಾರಿ ಮುಂದುವರಿಯಬೇಕು ಮಾಡಿದ್ದೀವಿ ಅಂತ ಹೇಳ್ತಾರೆ. ತಿಂತಳಿ ಬ್ರಿಡ್ಜ್ ನಿಂದ ಹೊನ್ನಳ್ಳಿವರೆಗೂ ಅಪಾಯದ ವಲಯ ಹೆಚ್ಚಿರುವುದರಿಂದ ಆದಷ್ಟು ಬೇಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅನುಮೋದನೆ ನೀಡಿ ಕಾಮಗಾರಿಯ ಪ್ರಾರಂಭ ಮಾಡಬೇಕೆಂದು ಮನವಿ. ಇದನ್ನು ಕಂಡ ಭೀಮನಡೆ ನ್ಯೂಸ್ ಕನ್ನಡ ಚಾನೆಲ್ ವಾಹಿನಿಯ ವರದಿಗಾರರು ಕೂಡ ಮೇಲಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದರು. ಮೇಲಾಧಿಕಾರಿಗಳಿಗೆ ಮಾಹಿತಿ ತಿಳಿದಿದ್ದರೂ ಕೂಡ ಬೇಜವಾಬ್ದಾರಿ ತೋರುತ್ತಿರುವ AAA ಇನ್ನು ಕಣ್ಣು ಮುಚ್ಚಿ ಕುಳಿತಿದೆಯಾ ವಿದ್ಯುತ್ ಇಲಾಖೆ? ಅತಿ ಶೀಘ್ರದಲ್ಲೇ ಇದನ್ನು ಸರಿಪಡಿಸದೆ ಹೋದರೆ ಉಗ್ರ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಗ್ರಾಮಸ್ಥರು. ವರದಿ ಶಿವು ಹಡಿಕೇರ್, ಗುರುಗುಂಟ. ಇಲ್ಲಿ ಕೆಳಗಡೆ ಬರ್ತಾನ ಜೋತ್ ಬರ್ತಾನ ಇಷ್ಟೇ.